ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. ಆತ್ಮಾಯಣದ ಯಾವ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ ಅಂತಂದ್ರೆ, ನಮ್ಮ ಪೀಟರ್ ರೆಶ್ಲೋ ಅವರು, ನಮ್ಮ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶ್ಲೋ ಅವರು 2ನೇ ಬಾರಿ ಸೂಕ್ಷ್ಮ ಶರೀರಯಾನವನ್ನ ಯಶಸ್ವಿಯಾಗಿ ಮಾಡಿ ಬಂದು ಅದೆಲ್ಲವನ್ನು ಸುಂದರವಾಗಿ ಟಿಪ್ಪಣಿಯನ್ನ ಮಾಡಿಟ್ಕೊಳ್ತಾರೆ. ಅದೇ ದಿನ ರಾತ್ರಿ ಮತ್ತೆ ತಾವು ಸ್ವತಃ ಸೂಕ್ಷ್ಮ ಶರೀರಯಾನವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಅವರು ಪಡಿತಾರೆ. ಆ ಅಕಾಡೆಮಿಯ ಕಟ್ಟಡದ ಎದುರು ಬಂದು ನಿಲ್ತಾರೆ. ಆ ಸಂತೋಷದಲ್ಲಿ ಅವರಲ್ಲಿ ಉದ್ವೇಗ ಹೆಚ್ಚಾಗ್ತದ, ಅವರ ಹೃದಯ ಬಡಿತ ಹೆಚ್ಚಾಗ್ತದ. ಹೀಗಾಗಿ ತನ್ನ ಮೇಲೆ, ತನ್ನ ಶಕ್ತಿಯ ಮೇಲೆ ನಿಯಂತ್ರಣ ಅವ್ರಿಗೆ ಬರೋದಿಲ್ಲ, ನಿಯಂತ್ರಣ ಕಳ್ಕೊಂಡ್ ಬಿಡ್ತಾರ. ಹಾಗಾಗಿ ತಮ್ಮ ದೇಹದಲ್ಲಿ, ಮೂಲ ದೇಹದಲ್ಲಿ ಅಥವಾ ಭೌತಿಕ ದೇಹದಲ್ಲಿ ಅವರು ಎಚ್ಚರಾಗಿ ಬಿಡ್ತಾರೆ. ಆಗ ತುಂಬಾ ಅಸಮಾಧಾನ ಆಗ್ತದ. ಅವರು ಆ ಒಂದು ಸಂಗತಿಯಿಂದ ತುಂಬಾ ಖೇದ ಅವರಿಗೆ ಆಗ್ತದ. ಹೇ ದೇವರೇ, ನಾನು ಇದೇನು ಮಾಡಿಬಿಟ್ಟೆ, ನಾನೆಲ್ಲಿ ಹೋಗ ಬಯಸಿದ್ದೇನೋ ಅಲ್ಲಿಯೇ ತಲುಪಿದ್ದೆ, ಆದ್ರೆ ನನ್ನ ಉದ್ವೇಗ ಮತ್ತು ನಿಯಂತ್ರಣಹೀನತೆಯಿಂದಾಗಿ ಮರಳಿ ಬಂದು ಬಿಟ್ಟೆ. ಇದರ ನಂತರ ನನಗೆ ಕನಿಷ್ಠ 2 ಗಂಟೆಗಳವರೆಗೆ ನಿದ್ರೆ ಬರ್ಲಿಲ್ಲ ಅಂತ ಹೇಳ್ತಾರೆ. ನಾನೇನು ಮಾಡಿಬಿಟ್ಟೆ, ನಾನು ಎಲ್ಲಿ ಹೋಗ್ಬೇಕನ್ಸಿದ್ದೀನೋ ಅಲ್ಲೇ ಹೋಗಿದ್ದೆ, ಅಲ್ಲಿ ತಲುಪಿದ್ದೆ. ಆದ್ರೆ ನನ್ನ ಉದ್ವೇಗದಿಂದಾಗಿ, ನನ್ನಲ್ಲಿ ನಿಯಂತ್ರಣಹೀನತೆಯಿಂದಾಗಿ ನಾನು ಮತ್ತೆ ಮರಳಿ ನನ್ನ ದೇಹದೊಳಗೆ ಬಂದು ಬಿಟ್ಟೆ, ಮರಳಿ ನಾನು ಎಚ್ಚರಾಗ್ಬಿಟ್ಟೆ ಅಂತ ಹೇಳಿ ತುಂಬಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರ. ಇದರ ನಂತರ ಸುಮಾರು 2 ಗಂಟೆಗಳ ಕಾಲ ಅವರಿಗೆ ನಿದ್ರೆ ಬರಲಿಲ್ಲ. ಅವರ ಮೂರ್ಖತನದಿಂದಾಗಿ ಅವರು ತಮ್ಮನ್ನು ತಾವೇ ಹಳೆದುಕೊಳ್ತಾರೆ. ಎಂಥ ಮೂರ್ಖತನದ ಕೆಲಸವನ್ನು ನಾನು ಮಾಡ್ಕೊಂಡೆ ಅಂತ ತುಂಬಾ ಹಳಹಳಿ ಮಾಡ್ಕೊಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಶಾಂತ ಆಗ್ತಾರೆ, ಮತ್ತೆ ನಿದ್ರೆ ಬರ್ಲಿಕ್ಕೆ ಶುರು ಆಗ್ತದ. ಈಗ ಒಂದು ದೃಢ ನಿರ್ಧಾರವನ್ನ ಅವರು ಮಾಡ್ತಾರೆ. ನಾನು ಶರೀರಕ್ಕೆ ಅವಶ್ಯಕ ಪ್ರಮಾಣದ ನಿದ್ರೆ ಕೋಟ ಪೂರ್ತಿಯಾಗದ ಹೊರತು ನನ್ನ ಭೌತಿಕ ಶರೀರದಲ್ಲಿ ಮರಳಿ ಬರಬಾರದು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿಕೊಂಡು, ನಿರ್ಧಾರ ಮಾಡಿಕೊಂಡು ಇನ್ನೊಂದು ಸಲ ಸೂಕ್ಷ್ಮ ಶರೀರಯಾನದ ಒಂದು ಪ್ರಯತ್ನವನ್ನ ಅವರು ಮಾಡ್ತಾರೆ. ಮತ್ತೊಮ್ಮೆ ಶರೀರದಿಂದ ಹೊರಬರುವ ಪ್ರಕ್ರಿಯೆ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತಾರೆ. ಕಣ್ಣೆದುರಿಗೆ ಅಕಾಡೆಮಿಯ ಭವನದ ಚಿತ್ರವನ್ನ ತುಂಬಿಕೊಳ್ತಾರೆ, ಸ್ಪಷ್ಟವಾಗಿ ಅಕಾಡೆಮಿಯ ಚಿತ್ರವನ್ನ ತುಂಬಿಕೊಳ್ತಾರೆ. ಈ ಸಲ ಶರೀರದಿಂದ ಹೊರಬರ್ಲಿಕ್ಕೆ ಅವರ ಅನುಭವ ಸ್ವಲ್ಪ ಭಿನ್ನವಾಗಿತ್ತು, ಮೊದಲಿನಕ್ಕಿಂತ ಸ್ವಲ್ಪ ಬೇರೆಯಾಗಿತ್ತು ಅಂತ ಹೇಳ್ತಾರೆ. ಹಿಂದಿನ ರಾತ್ರಿಯಂತೆ ಶರೀರದಿಂದ ಹೊರಬಂದ ಮೇಲೆ ಕೋಣೆಯಲ್ಲಿ ನಿಂತಿರುವ ಹಾಗೆ ನನಗೆ ನೆನಪಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸಂತೋಷ ಮತ್ತು ಆಶ್ಚರ್ಯದ ಸಂಗತಿ ಅಂತಂದ್ರೆ, ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮೇಲೆ ನಿಯಂತ್ರಣವಿಲ್ಲದಾಗ ನಾನು ಎಲ್ಲಿಂದ ವಾಪಸ್ಸು ಎಸೆಯಲ್ಪಟ್ಟಿದ್ದೇನೋ ಆ ನಿಯಂತ್ರಣವು ಅತಿ ಅವಶ್ಯಕವೆಂಬುದು ಈ ಸಲ ನನಗೆ ಚೆನ್ನಾಗಿ ನೆನಪಿತ್ತು. 2ನೇ ಬಾರಿ ಮತ್ತೆ ಪ್ರಯತ್ನವನ್ನ ಮಾಡಿದಾಗ ಎಲ್ಲಿ ತಾವು ಸೋಲನ್ನ ಅನುಭವಿಸಿದ್ರು, ಎಲ್ಲಿ ತಮ್ಮ ಭಾವನೆಗಳ ಮೇಲೆ, ತಮ್ಮ ವಿಚಾರಗಳ ಮೇಲೆ, ತಮ್ಮ ಒಂದು ಮನಸ್ಸಿನ ಮೇಲೆ ಅವರಿಗೆ ನಿಯಂತ್ರಣ ತಪ್ಪಿರುತ್ತೆ, ತಮ್ಮ ಶಕ್ತಿಗಳ ಮೇಲೆ ನಿಯಂತ್ರಣ ತಪ್ಪಿರುತ್ತೋ, ಅದು ಆ ನಿಯಂತ್ರಣವನ್ನ ನಾನು ಹೇಗಾದ್ರೂ ಮಾಡಿ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನ ಅವರು ಮಾಡ್ತಾರೆ. ನಾನು ಒತ್ತಾಯದಿಂದ ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಟುಕೊಂಡೆ, ಪ್ರಜ್ಞಾಪೂರ್ವಕವಾಗಿ ಒತ್ತಾಯದಿಂದ ತಮ್ಮನ್ನು ತಾವೇ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ತಕ್ಷಣವೇ ನಾನು ಹುಲ್ಲಿನ ಮೇಲೆ ಕುಳಿತುಕೊಂಡೆ. ಅಕಾಡೆಮಿ ಭವನದ ಹತ್ತಿರ ಹೋಗುವುದಕ್ಕೆ ನಾನು ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ.
ತಕ್ಷಣವೇ ಹುಲ್ಲಿನ ಮೇಲೆ ಕುಳಿತುಕೊಳ್ತಾರೆ. ಆ ಅಕಾಡೆಮಿ ಭವನದ ಕಡೆಗೆ ಹೋಗ್ಲಿಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ. ನಾನು ಪ್ರಶಾಂತ ಮತ್ತು ಅನುತ್ತೇಜಿತನಾಗಿರಲು ಕೇವಲ ನನ್ನ ಹೃದಯದ ಮಿಡಿತವನ್ನು ಸಾಮಾನ್ಯಗೊಳಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವರ ಹೃದಯದ ಮಿಡಿತದ ಮೇಲೆ ಅವರು ನಿಯಂತ್ರಣವನ್ನ ಸಾಧಿಸ್ತಾರೆ. ಅದು ಶಾಂತವಾಗಿ ಇರೋ ಹಾಗೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ನಾನು ಎದ್ದು ನಿಂತೆ. ಗಾಳಿಯಲ್ಲಿ ತೇಲುತ್ತಾ ಭವನದ ಮುಖ್ಯ ದ್ವಾರದವರೆಗೆ ತಲುಪಿದೆ. ಈಗ ಅವರ ಯಾನ ಯಶಸ್ವಿ ಆಗ್ತದ. ಗಾಳಿಯಲ್ಲಿ ತೇಲ್ತಾ ತೇಲ್ತಾ ಭವನದ ಮುಖ್ಯ ದ್ವಾರಕ್ಕೆ ಬರ್ತಾರೆ. ಮೆಟ್ಟಿಲುಗಳನ್ನ ಏರಿ ಹಿಂದಿನ ರಾತ್ರಿ ಡೆಫ್ನಿ ಭೇಟಿಯಾದ ಕೋಣೆಯ ಬಾಗಿಲಿನವರೆಗೆ ತಲುಪ್ತಾರೆ. ಭೌತಿಕ ಜಗತ್ತಿನಲ್ಲಿ ಸಾಧ್ಯವಾಗುವಂತೆ ಇಲ್ಲಿ ಬಾಗಿಲಿನಿಂದ ಆರು ಪಾರಾಗಿ ಹೋಗಲು ಸಾಧ್ಯವಿಲ್ಲ. ಭೌತಿಕ ಜಗತ್ತಿನಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ಗೋಡೆಯೂ ಅಡ್ಡಾಗೋದಿಲ್ಲ, ಯಾವ ಬಾಗಿಲುಗಳು ಅಡ್ಡಾಗೋದಿಲ್ಲ. ಮುಚ್ಚಿದ ಬಾಗಿಲಿನಿಂದನೇ ಅವರು ಆರು ಪಾರಾಗಿ ಬರ್ತಾರೆ. ಆದ್ರೆ ಸೂಕ್ಷ್ಮ ಲೋಕದಲ್ಲಿ ಹಾಗಾಗೋದಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ತತ್ವದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಆಗಿರ್ತಾವು. ಇವರು ಕೂಡ ಸೂಕ್ಷ್ಮ ಶರೀರದಲ್ಲಿ ಇರೋದ್ರಿಂದ ಅಲ್ಲಿ ಆರು ಪಾರಾಗಿ ಹೋಗ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅಲ್ಲಿ ಆ ಕೋಣೆಯ ಒಂದು ಬಾಗಿಲನ್ನ ಇವರು ತಟ್ತಾರೆ. ಈ ಭವನವು ಸೂಕ್ಷ್ಮ ತತ್ವದಿಂದ ನಿರ್ಮಿಸಲ್ಪಟ್ಟಿದ್ದಾಗಿದೆ. ಆದ್ದರಿಂದ ನನ್ನ ಸೂಕ್ಷ್ಮ ಶರೀರವು ಅಡಚಣೆಯಾಗಿರುವಂತೆ ಈ ಬಾಗಿಲು ಕೂಡ ಇಲ್ಲಿ ಅಡಚಣೆಯಾಗಿತ್ತು. ಹೀಗಾಗಿ ಅವರು ಬಾಗಿಲನ್ನ ಬಡಿತಾರೆ. ಸ್ವಲ್ಪ ಹೊತ್ತು ದಾರಿ ಕಾಯ್ತಾರೆ. ಆದ್ರೆ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಮತ್ತೊಂದು ಸಾರಿ ಬಾಗಿಲನ್ನ ಬಾರಿಸ್ತಾರೆ. ಬಾಗಿಲು ಬಡಿಯುವ ಸಪ್ಪಳ ಒಳಗಿನವ್ರಿಗೆ ಕೇಳಿಸ್ತದೋ ಇಲ್ಲೋ ಅಂತಕ್ಕಂಥ ಅನುಮಾನ ಅವರಿಗೆ ಬರ್ತದ. ಆದ್ರೆ ಈ ಸಲವೂ ಕೂಡ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಮೌನ ಅಲ್ಲಿ ಆವರಿಸಿಕೊಂಡಿರ್ತದ. ಹೀಗಾಗಿ ಬಾಗಿಲು ತೆರೆಯೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವರು ಧ್ಯಾನ ಪೂರ್ವಕವಾಗಿ ಬಾಗಿಲಿನ ಹಿಡಿಕೆಯನ್ನ ತಿರುಗಿಸಿ ಬಾಗಿಲನ್ನ ತೆರೀತಾರೆ. ಅಲ್ಲಿ ಬಾಗಿಲನ್ನ ತೆರೆದು ಒಳಗಡೆ ಇಣುಕಿ ನೋಡ್ತಾರೆ. ಅಲ್ಲಿ ಯಾರೂ ಇರುವುದಿಲ್ಲ. ಅಲ್ಲಿ ನಿನ್ನೆ ಡೆಫ್ನಿಯನ್ನ ಭೇಟಿ ಮಾಡಿರ್ತಕ್ಕಂತಹ ಕೋಣೆ ಅದೇ ಆಗಿತ್ತು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ತಾರೆ. ಅದನ್ನ ಖಚಿತ ಮಾಡ್ಕೊಂಡು ಅಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಅರಿತುಕೊಂಡು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ದೇನೆ ಆ ಕೋಣೆಯ ಬಾಗಿಲನ್ನ ಹಾಕಿಕೊಂಡು ಎದುರಿಗಿನ ಬಾಗಿಲಿನಿಂದ ಅವರು ಹೊರಗಡೆ ಬಂದ್ಬಿಡ್ತಾರೆ. ಡೆಫ್ನಿಯು ತನ್ನ ಕುಟೀರದಲ್ಲಿ ಸಿಗಬಹುದು ಅಂತಕ್ಕಂಥ ಆಶಯದಿಂದ ಈ ಅಕಾಡೆಮಿಯ ಕಟ್ಟಡದಲ್ಲಿ ಅವಳು ಇಲ್ಲ ಅಂತಂದ್ರೆ ತನ್ನ ಮನೆಯಲ್ಲಿ ತನ್ನ ಕುಟೀರದಲ್ಲಿ ಅವಳು ಸಿಗಬಹುದು ಅಂತಕ್ಕಂಥ ಆಶಯದಿಂದ ಇವರು ಗಾಳಿಯಿಂದ ತೇಲ್ತಾ ಮೇಲೇರಿ ಮಾಳಿಗೆಯ ಮೇಲಿಂದ ಮುಂದುವರೆದರು. ಗಾರ್ಡನ್ ಸಿಟಿಯನ್ನು ತಲುಪುವ ಮುನ್ನವೇ ನಾನು ಕೆಳಗಿಳಿದು ಅದನ್ನೊಮ್ಮೆ ಮನದುಂಬುವಂತೆ ನೋಡಿದೆ. ಡೆಫ್ನಿಯ ಕುಟೀರಕ್ಕೆ ಹೋಗುವ ಪೂರ್ವದಲ್ಲಿ ಹತ್ತಕ್ಕಂಥ ಒಂದು ಗಾರ್ಡನ್ ಸಿಟಿ, ಆ ಗಾರ್ಡನ್ ಸಿಟಿಯನ್ನ ಮನದುಂಬಿ ಅವರು ನೋಡ್ತಾರೆ. ಇದು ನಿಜವಾಗಿಯೂ ಸ್ವರ್ಗದ ಮಿಂಚು ನೋಟದಂತೆ ಕಾಣ್ತಾ ಇತ್ತು. ಅದಷ್ಟು ಸುಂದರವಾಗಿತ್ತು. ನಿಜವಾಗಿಯೂ ಸ್ವರ್ಗದ ಒಂದು ನೋಟದಂತೆ ಅದು ಕಾಣ್ತಾ ಇತ್ತು. ನಿನ್ನೆ ರಾತ್ರಿ ಈ ಅದ್ಭುತ ರಮ್ಯ ಸ್ಥಳದಲ್ಲಿ ನಾನು ಇನ್ನೂ ಬಹಳ ಹೊತ್ತಿನವರೆಗೆ ಇರಲು ಬಯಸಿದ್ದು ಆಶ್ಚರ್ಯ ಅನಿಸ್ಲಿಲ್ಲ ಅಂತಾರೆ. ಯಾಕಂದ್ರೆ ಅದು ಅಷ್ಟೊಂದು ಸುಂದರವಾಗಿರ್ತದ. ನಿನ್ನೆ ನಾನು ಗಮನಿಸಲು ಸಾಧ್ಯವಾಗದೇ ಇರ್ತಕ್ಕಂಥ ಇನ್ನೂ ಎಷ್ಟೋ ರೀತಿಯ ಸಂಗತಿಗಳನ್ನ, ಈ ಸಂಪೂರ್ಣ ದೃಶ್ಯಗಳನ್ನ ನೋಡಿ ನನಗೆ ಅಪಾರ ಸಂತೋಷ ಆಗ್ತದ. ನಿನ್ನೆ ನೋಡದೇ ಇರ್ತಕ್ಕಂಥ ಸಂಗತಿಗಳನ್ನ, ನಿನ್ನೆ ನೋಡ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಅನೇಕ ವಿಷಯಗಳನ್ನ, ದೃಶ್ಯಗಳನ್ನ ನೋಡಿ ಅವರಿಗೆ ಬಹಳಷ್ಟು ಸಂತೋಷ ಆಗ್ತದ. ಇಂಥ ಕಟ್ಟಡಗಳು ಅಲ್ಲಿ ಇನ್ನೂ ಅನೇಕ ಇದ್ದವು. ಒಂದು ವೇಳೆ ನಾನೊಬ್ಬ ಕಲಾವಿದನಾಗಿದ್ದರೆ ನನ್ನ ಭೌತಿಕ ಶರೀರದಲ್ಲಿ ಮರಳಿದ ಮೇಲೆ ನಾನು ಇದೇ ರೀತಿಯ ಚಿತ್ರರಚನೆ ಮಾಡಬಹುದಾಗಿತ್ತು ಎಂಬ ಆಲೋಚನೆ ಅವರ ಮನಸ್ಸಿನಲ್ಲಿ ಸುಳಿತದ. ಆ ಸುಂದರ ಕಟ್ಟಡಗಳನ್ನ ನೋಡಿದಾಗ, ಅಲ್ಲಿಯ ವಾಸ್ತುಶಿಲ್ಪವನ್ನ ನೋಡಿದಾಗ ಅದಕ್ಕೆ ಅವರು ಮನಸ್ಸೋತ್ ಬಿಟ್ಟಿರ್ತಾರೆ. ಒಂದು ವೇಳೆ ನಾನು ಕಲಾವಿದನಾಗಿದ್ದೆ ಅಂತಂದ್ರೆ ಭೌತಿಕ ಶರೀರದಲ್ಲಿ ನಾನು ಹೋದ ನಂತರ ಇಂಥದೇ ಕಟ್ಟಡಗಳನ್ನ, ಇಂಥದೇ ಮನೆಗಳನ್ನ ನಾನಲ್ಲಿ ನಿರ್ಮಾಣ ಮಾಡಬಹುದಾಗಿತ್ತು ಅಂತಕ್ಕಂಥ ಆಲೋಚನೆ ಅವರಿಗೆ ಬರ್ತದೆ. ಉದ್ಯಾನ ನಗರವನ್ನ ಒಂದು ರೀತಿಯ ಕೊಳ್ಳ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು. ಆ ಉದ್ಯಾನ ನಗರ ಎಂಥ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು? ಒಂದು ರೀತಿಯ ಹಳ್ಳ ಕೊಳ್ಳ ಪ್ರದೇಶಗಳು, ಅತ್ಯಂತ ಸುಂದರವಾಗಿರ್ತಕ್ಕಂಥ ಗುಡ್ಡ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ, ಇಳಿಜಾರಾಗಿರ್ತಕ್ಕಂಥ, ಮೆಟ್ಟಿಲುಗಳು ಇರ್ತಕ್ಕಂಥ ಒಂದು ಸ್ಥಳ ಏನದಲ್ಲ ಅಂಥಲ್ಲಿ ಅದು ನಿರ್ಮಾಣ ಆಗಿರ್ತದ. ಸುತ್ತಲಿನ ಮೈದಾನವು ದಿನ್ನೆಯಂತೆ ಏರುತ್ತಾ ಮೇಲೆ ಹೋಗ್ತಾ ಇತ್ತು. ಅಲ್ಲಿ ಮೇಲೆ ದೂರದಲ್ಲಿ ಪರ್ವತಗಳ ಸಾಲುಗಳು ಕಾಣ್ತಾ ಇದ್ವು. ಅಲ್ಲಿ ಸುತ್ತಲಿನ ಮೈದಾನ ದಿನ್ನೆಯಂತೆ ಏರ್ತಾ ಹೋಗ್ತಾ ಇತ್ತು. ಮೇಲೆ ದೂರದಲ್ಲಿ ಪರ್ವತಗಳ ಸಾಲುಗಳು ಕಾಣ್ತಾ ಇದ್ವು. ಮನಸ್ಸು ತೃಪ್ತಿಯಾಗುವಷ್ಟು ನಾನು ಆ ಸುಂದರ ತೋಟಗಳನ್ನು ನೋಡಿದೆ. ಆ ಸುಂದರ ತೋಟಗಳನ್ನ ಅವರು ಮನಸ್ಸು ತೃಪ್ತಿಯಾಗುವಷ್ಟು ನೋಡ್ತಾರೆ.
ಎಲ್ಲಿ ಹಣ ಮತ್ತು ಶ್ರಮ ಸಾಕಷ್ಟು ಇರುವುದೋ ಅಂಥಲ್ಲಿ ಮಾತ್ರವೇ ಇಂಥ ಹೂದೋಟಗಳನ್ನು ನಿರ್ಮಿಸುವುದು ಸಾಧ್ಯವಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕಲ್ಪನಾ ವಿಕಾಸದ ಕುರಿತು ನಮ್ಮ ಭೌತಿಕ ಜಗತ್ತಿನಲ್ಲಿ ಸಾಕಷ್ಟು ಚರ್ಚಿಸಲಾಗುತ್ತದೆ. ಈ ಕಲ್ಪನಾ ಲೋಕವನ್ನ ಕುರಿತಂತೆ, ಆ ಕಲ್ಪನಾ ಲೋಕದ ವಿಕಾಸವನ್ನ ಕುರಿತಂತೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಸಾಕಷ್ಟು ಚರ್ಚಿಸಲಾಗುತ್ತದೆ. ಹಗಲು ಗನಸುಗಳಿಂದ ಯಾವುದೇ ಪರಿಣಾಮಗಳು ಉಂಟಾಗುವುದಿಲ್ಲ. ಆದರೂ ಈ ಸೂಕ್ಷ್ಮ ಲೋಕದಲ್ಲಿ ಬಂದ ಮೇಲೆ ನಿಜವಾದ ಕಲ್ಪನಾ ಶಕ್ತಿಯ ವಿಕಾಸವಾಗ್ತದ. ಈ ಕಲ್ಪನೆ ಮಾಡ್ಕೊಳ್ಳೋದು ಅಂತಂದ್ರೆ ನಾವೇನಂತೀವಿ ಹಗಲುಗನಸು ಕಂಡಂಗ. ಕನಸು ಸಾಮಾನ್ಯವಾಗಿ ರಾತ್ರಿಯಲ್ಲಿ ನಾವು ಕಾಣ್ತೀವಿ. ಹಗಲಿನಲ್ಲಿ ಕನಸು ಕಂಡಂಗ ಅಂತಂದ್ರೆ ಅದು ಸಾಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಭಾವನೆ ಇರ್ತದ. ಆದ್ರೆ ಈ ಸೂಕ್ಷ್ಮ ಲೋಕದಲ್ಲಿ ಬಂದ ಮೇಲೆ ಇಲ್ಲಿ ನಿಜವಾದ ಕಲ್ಪನಾ ಶಕ್ತಿ ಅಂದ್ರೆ ಏನು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತದ. ಇಲ್ಲಿ ಮನುಷ್ಯನನ್ನು ಕೇವಲ ಕಲ್ಪನೆಯಲ್ಲಿಯೇ ನೋಡಲಾಗುತ್ತದೆ. ಯಾವ ವಿಚಾರವು ತಕ್ಷಣವೇ ವಾಸ್ತವಿಕತೆಯಾಗಿ ಪರಿವರ್ತಿತವಾಗುತ್ತದೆಯೋ ಅದರ ಕುರಿತು ಸಂಪೂರ್ಣ ಶಕ್ತಿಯಿಂದ ಆಲೋಚಿಸಲಾಗುತ್ತದೆ. ಅಲ್ಲದೆ ಈ ವಾಸ್ತವಿಕತೆಯು ಕೇವಲ ಅವನು ಎಲ್ಲಿಯವರೆಗೆ ಅದನ್ನು ಬಯಸುತ್ತಾನೋ ಅಲ್ಲಿಯವರೆಗೆ ಮಾತ್ರವೇ ಇರುತ್ತದೆ. ಎಲ್ಲಿಯವರೆಗೆ ವ್ಯಕ್ತಿ ಬಯಸ್ತಾನೋ ಅಲ್ಲಿಯವರೆಗೆ ಮಾತ್ರ ಆ ಕಲ್ಪನಾ ಲೋಕ ವಾಸ್ತವಿಕತೆಯಲ್ಲಿ ಇರ್ತದ. ಇಲ್ಲಿಯ ಜನರು ಅದೆಷ್ಟು ಸೌಭಾಗ್ಯಶಾಲಿಗಳು ಅಂತ ಹೇಳಿ ಅವ್ರಿಗೆ ಅನಿಸ್ತದ. ಭವಿಷ್ಯದಲ್ಲಿ ನನಗೇನಾಗುವುದು ಎಂಬುದನ್ನು ನೋಡಿಕೊಳ್ಳಬೇಕೆಂದು ಆಲೋಚನೆಯೊಂದು ಬಂತು. ನನಗೆ ಆ ಜಗತ್ತು ಬಿಡಬೇಕಾಗುತ್ತದೆ ಎಂದು ಹೇಳಿದ್ರೂ ಕೂಡ ನಾನೇನು ಅಂಜುವುದಿಲ್ಲ. ಇನ್ನು ಭವಿಷ್ಯದಲ್ಲಿ ಆಗಬಹುದು ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥ ಒಂದು ಆಲೋಚನೆ ಅವರಲ್ಲಿ ಬರ್ತದ. ಈ ಸೂಕ್ಷ್ಮ ಲೋಕದಲ್ಲಿ ಇರ್ಬೇಕಾದ್ರೆ ನಾನು ಭೌತಿಕ ಶರೀರವನ್ನ ತ್ಯಜಿಸ್ಬೇಕು ಅಂತಕ್ಕಂಥ ಆಲೋಚನೆ ಬರ್ತದ. ಅದು ತ್ಯಜಿಸುವ ಒಂದು ಆಲೋಚನೆ ಬಂದ್ರೂ ಕೂಡ ನಾನೇನು ಅಂಜುವುದಿಲ್ಲ. ನಾನು ಇಲ್ಲಿಯವರೆಗೆ ನೋಡಿದ್ದು ಮತ್ತು ಕೇಳಿದ್ದುದರ ಅನುಭವದ ಮೇಲೆ ಹೇಳಬೇಕು ಅಂತಂದ್ರೆ ಇದುವರೆಗೆ 2 ಬಾರಿ ಸೂಕ್ಷ್ಮ ಶರೀರಯಾನವನ್ನ ಮಾಡಿದ ಒಂದು ಅನುಭವದಿಂದಾಗಿ, ಇಲ್ಲಿ ಕೇಳಿರ್ತಕ್ಕಂತಹ ಸಂಗತಿಗಳಿಂದಾಗಿ ಆ ಅನುಭವದಿಂದ ಹೇಳಬೇಕು ಅಂತಂದ್ರೆ ಸತ್ತವರೇ ನಿಜವಾದ ಸುಖಿಗಳು ಅಂತ ಅವ್ರು ಹೇಳ್ತಾರೆ. ಸತ್ತವರೇ ಸುಖವಾಗಿದ್ದಾರೆ. ಒಂದು ವೇಳೆ ಅವರು ಹಾಗೆ ಬಯಸಿದ್ದರೆ ಆಗ ಒಂದು ಅನಿರೀಕ್ಷಿತ ಅಡಚಣೆ ಉಂಟಾಯಿತು. ಆದರೆ ಅದಕ್ಕಿಂತ ಮೊದಲೇ ನನ್ನ ಮನಸ್ಸಿನಲ್ಲಿ ಮನೆಯ ಹೊರಗಿದ್ದುಕೊಂಡೇ ಅದರೊಳಗೆ ವಾಸಿಸುವವರ ಚಿತ್ರವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಬಹುದು ಎಂಬ ಅಂತಿಮ ವಿಚಾರವೊಂದು ಹೊಳೆಯಿತು ಅಂತ ಹೇಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಅವರ ಹೂದೋಟವನ್ನು ನೋಡಿ ಯಾವುದೋ ವ್ಯಕ್ತಿಯ ಕುರಿತು ಮನೋಭಾವ ಹೊಂದುವುದು ಅನುಚಿತ ಎನಿಸ್ಕೊಳ್ತದ. ಭೌತಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ಹೂದೋಟಗಳನ್ನ ನೋಡಿ ಅಲ್ಲಿ ಮನೆಯೊಳಗೆ ಇರ್ತಕ್ಕಂತಹ ಜನರ ಕಲ್ಪನೆಯನ್ನ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಸೂಕ್ಷ್ಮ ಲೋಕದಲ್ಲಿ ತೋಟದ ಕೆಲಸಗಾರನೇ ಇರೋದಿಲ್ಲ. ಪ್ರತಿಯೊಂದು ಹೂದೋಟವನ್ನ ಆ ಮನೆಯ ಮಾಲೀಕನೇ ನಿರ್ಮಾಣ ಮಾಡ್ತಾ ಇರ್ತಾನೆ. ಕೇವಲ ಅದನ್ನ ನೋಡಿನೇ ಆ ಮಾಲೀಕನ ವಿಶೇಷತೆಗಳು ಏನು ಅಂತಕ್ಕಂಥ ಅಂದಾಜನ್ನ ನಾವು ಮಾಡಬಹುದಾಗಿತ್ತು. ನನಗೂ ಹಾಗೆ ಮಾಡುವ ಅವಕಾಶ ದೊರೆಯಲಿ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅವರು ಅನ್ಕೋತಾರೆ. ಆ ಹಳ್ಳಿಗಾಡಿನ ಮಾರ್ಗದಲ್ಲಿ ಕೂಗುತ್ತ ನನ್ನತ್ತ ಓಡುತ್ತಾ ಬರುತ್ತಿರುವ ಒಬ್ಬ ಮಹಿಳೆಯ ಆಕೃತಿಯತ್ತ ನನ್ನ ಗಮನವು ಸೆಳೆಯಲ್ಪಟ್ಟಿತು. ಅಷ್ಟರಲ್ಲಿನೇ ಆ ಹಳ್ಳಿಗಾಡಿನ ಒಂದು ಮಾರ್ಗದಲ್ಲಿ ಒಬ್ಬ ಮಹಿಳೆ ಕೂಗ್ತಾ ಓಡುತ್ತಾ ಬರ್ತಾ ಇರ್ತಕ್ಕಂಥ ಒಂದು ಚಿತ್ರ ಇವರ ಗಮನವನ್ನ ಸೆಳೀತದ. ಹೌದು, ಅವಳು ಡೆಫ್ನಿಯೇ ಆಗಿದ್ದಳು. ಅವಳು ನಿಜವಾಗಿಯೂ ಬಹಳ ಖುಷಿಯಾಗಿರುವಂತೆ ಕಾಣ್ತಾ ಇದ್ಲು. ಅವಳು ಇವರ ಗೆಳತಿಯಾಗಿರ್ತಕ್ಕಂಥ ಡೆಫ್ನಿ ಆಗಿರ್ತಾಳೆ. ಅವಳ ಹಾವಭಾವಗಳನ್ನ ನೋಡಿದಾಗ, ಅವಳ ಒಂದು ಬರುವಿಕೆಯನ್ನ ನೋಡಿದಾಗ ಅವಳು ತುಂಬಾ ಖುಷಿಯಾಗಿದ್ದಾಳೆ ಅಂತಕ್ಕಂಥ ಸಂಗತಿ ಇವರಿಗೆ ಗೊತ್ತಾಗ್ತದ. ಹೆನ್ರಿ, ನೀನು ಬಂದೆಯಾ? ನಾನು ಬಹಳ ಸಂತೋಷಗೊಂಡಿದ್ದೇನೆ ಅಂತ ಹೇಳ್ತಾಳ ಅವಳು. ಕಳೆದ ಕೆಲವು ಗಂಟೆಗಳ ಹಿಂದೆ ನಾನು ನಿನಗೆ ಸಹಾಯ ಮಾಡಲು ಬಹಳ ಪ್ರಯತ್ನಿಸಿದ್ದೆ. ಮೊದಲ ಬಾರಿ ಸೂಕ್ಷ್ಮ ಶರೀರಯಾನವನ್ನ ಮಾಡಿ ವಿಫಲನಾದಂತ ಒಂದು ಸಂದರ್ಭದಲ್ಲಿ ಆ ಅನುಭವ ಇವಳಿಗೂ ಕೂಡ ಆಗಿರುತ್ತೆ. ನಾನು ನಿನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ದೆ. ಆದರೆ ಆಗ ಅದೆಲ್ಲವೂ ವ್ಯರ್ಥವಾಯಿತು ಅಂತ ಹೇಳವಳು ಹೇಳ್ತಾಳೆ. ಸ್ವಲ್ಪ ಸಮಯದ ಹಿಂದೆ ನೀನು ನನ್ನ ಬಳಿಯಲ್ಲಿ ಇದ್ದೆ ಎಂದು ನನಗೆ ಅನುಭವ ಆಯಿತು. ಸ್ವಲ್ಪ ಸಮಯದ ಹಿಂದೆ ನೀನು ನನ್ನ ಹತ್ತಿರನೇ ಇದ್ದೆ ಅಂತಕ್ಕಂಥ ಅನುಭವ ನನಗನಿಸ್ತು. ನೀನು ಆ ಪರದೆಯನ್ನು ದಾಟಿ ನಿಶ್ಚಿತವಾಗಿ ಈ ಬದಿಯಲ್ಲಿ ತಲುಪುವೆ ಎಂಬ ವಿಶ್ವಾಸ ನನಗೆ ದೃಢವಾಗಿತ್ತು. ನಿಧಾನವಾಗಿ ನನ್ನ ವಿಶ್ವಾಸ ಭಂಗವಾಯಿತು. ನನ್ನ ಸಮೀಪನೇ ಇದ್ದಿ, ನಿಧಾನವಾಗಿ ನನ್ನ ಬಳಿ ಬರ್ತಿ ಅಂತಕ್ಕಂಥ ಒಂದು ಅನುಭವ ನನಗಾಗ್ತಾ ಇತ್ತು. ಆದ್ರೆ ಅದು ಕೂಡ ನಿಧಾನವಾಗಿ ಆ ವಿಶ್ವಾಸ ಭಂಗ ಆಯಿತು. ನಾನು ಭರವಸೆಯನ್ನ ಕಳೆದುಕೊಂಡೆ. ಆಮೇಲೆ 2ನೇ ಸಲ ನೀನೆಲ್ಲೋ ಸಮೀಪದಲ್ಲಿ ಇದ್ದಿ ಅಂತಕ್ಕಂಥ ಒಂದು ಆಲೋಚನೆ ನನಗ ಬರ್ಲಿಕ್ಕೆ ಶುರು ಮಾಡ್ತು. ಅದಕ್ಕಾಗಿನೇ ನನಗೆ ಇಲ್ಲಿಯವರೆಗೆ ಬರಬೇಕಾಯ್ತು ಅಂತ ಹೇಳ್ತಾಳೆ. 2ನೇ ಬಾರಿ ನೀನು ಇಲ್ಲಿಯೇ ಎಲ್ಲೋ ಇದ್ದಿ ಅಂತಕ್ಕಂಥ ಒಂದು ಅನುಭವ ನನಗ ಆಯ್ತು. ಆದ್ದರಿಂದ ನಿನ್ನನ್ನು ಹುಡುಕೊಂಡು ನನಗೆ ಇಲ್ಲಿ ಬರಬೇಕಾಯ್ತು ಅಂತ ಹೇಳ್ತಾಳೆ. ಇಲ್ಲಿಗೇಕೆ ಬಂದೆನು ಎಂಬುದು ನನಗೆ ತಿಳಿದಿರ್ಲಿಲ್ಲ. ಆದ್ರೆ ನೀನು ಇಲ್ಲಿ ನಿಂತಿರುವುದನ್ನು ನೋಡಿದಾಗ ಇದು ಕನಸಲ್ಲ, ನಿಜವಾಗಿಯೂ ಕ್ಷಣ ಹೊತ್ತು ಸಂತೋಷದಿಂದಾಗಿ ನನ್ನ ಹೃದಯವು
ಮಿಡಿಯುವುದನ್ನೇ ಮರೆತಿತ್ತು ಅಂತ ಹೇಳ್ತಾಳೆ. ನೀನು ಬಂದಿರ್ತಕ್ಕಂಥದ್ದನ್ನ ನೋಡಿ ನಿನ್ನನ್ನ ಇಲ್ಲಿ ಎದುರು ನೋಡಿರೋದ್ರಿಂದ ಇದು ಕನಸೋ ನನಸೋ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತಾ ಇದೆ. ನಿಜವಾಗಿಯೂ ಇದು ಕನಸಲ್ಲ, ನೀನು ವಾಸ್ತವಿಕವಾಗಿ ನನ್ನ ಎದುರೇ ಇದ್ದೀಯಾ ಅಂತಕ್ಕಂಥ ಒಂದು ಸಂಗತಿಯನ್ನ ಅರಿತು ನನಗೆ ತುಂಬಾ ಸಂತೋಷ ಆಗದ. ನನ್ನ ಹೃದಯ ಮಿಡಿಯುವುದನ್ನೇ ನಿಲ್ಲಿಸಿ ಬಿಟ್ಟಿದೆ ಅಥವಾ ಮಿಡಿಯುವುದನ್ನ ಮರೆತಿದೆ ಅಂತಕ್ಕಂಥ ಮಾತನ್ನ ಅವಳು ನನ್ನೆದುರು ನಿಂತ ಸುಂದರ ಆಕೃತಿಯನ್ನ ನೋಡಿದೆ. ಇವರ ಎದುರು ನಿಂತಿರ್ತಕ್ಕಂಥ ಸುಂದರ ಆಕೃತಿ, ಡೆಫ್ನಿಯ ಒಂದು ಸುಂದರ ಆಕೃತಿಯನ್ನ ಇವ್ರು ನೋಡ್ತಾರೆ. ಅವಳೊಬ್ಬ ಸುಂದರ ಕನ್ಯೆಯಾಗಿದ್ದಳು. ಸೂಕ್ಷ್ಮ ಬಟ್ಟೆಯ ಫ್ರಾಕ್ ಅನ್ನ ತೊಟ್ಟುಕೊಂಡಿದ್ದಳು. ಅವಳು ತೆಳುವಾಗಿರ್ತಕ್ಕಂಥ ಸೂಕ್ಷ್ಮ ಬಟ್ಟೆಯ ಒಂದು ಫ್ರಾಕ್ ಅನ್ನ ತೊಟ್ಕೊಂಡಿರ್ತಾಳೆ. ಅದರೊಳಗಿಂದ ಅವಳ ಸ್ತ್ರೀ ಸಹಜ ದೇಹ ಸೌಷ್ಠವು ತನ್ನ ಸುಂದರ ರೇಖೆಗಳಲ್ಲಿ ಇಣುಕುತ್ತಿತ್ತು. ನಾನು ಅವಳ ಸೌಂದರ್ಯಕ್ಕೆ ಮಾರು ಹೋದೆನು. ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ಅಲ್ಲಲ್ಲಿ ಬಂಗಾರದ ಬಣ್ಣಗಳ ಕೂದಲುಗಳನ್ನು ಹೊಂದಿದ ಅವಳ ಆಳವಾದ ಬೂದು ಬಣ್ಣದ ಕೂದಲುಗಳು ಅವಳ ಮುಖದ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿದ್ದವು. ಅಲ್ಲಲ್ಲಿ ಬಂಗಾರ ಬಣ್ಣದಿಂದ ಕೂಡಿರ್ತಕ್ಕಂಥ ಅವಳ ಬೂದು ಬಣ್ಣದ ಕೂದಲುಗಳು ಅವಳ ಮುಖದ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸಿದ್ದವು ಅಂತ ಹೇಳ್ತಾರೆ. ಅವಳ ಕಣ್ಣುಗಳಲ್ಲಿ ಎಂತಹ ಪವಿತ್ರ ಪ್ರೇಮವಿತ್ತೆಂದರೆ ಅದು ಜಗತ್ತಿನ ವಿರಳಾತಿ ವಿರಳರಿಗೆ ದೊರೆಯುವುದು ಸಾಧ್ಯವಿದೆ. ಅವಳ ಕಣ್ಣಿನಲ್ಲಿರ್ತಕ್ಕಂತಹ ಪ್ರೇಮ ಎಂಥದಿತ್ತು, ಆ ಪ್ರೀತಿ ಎಂಥದಿತ್ತು ಅಂದರೆ ಅದು ಜಗತ್ತಿನಲ್ಲಿರ್ತಕ್ಕಂಥ ಅತಿ ವಿರಳರಿಗೆ, ಕೆಲವು ಜನರಿಗೆ ಮಾತ್ರ ದೊರೆಯುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ನನ್ನೊಳಗಿನ ಸಮಸ್ತ ಒಳಿತನ್ನು ಒಂದುಗೂಡಿ ಒಂದು ತಹಬದಿಗೆ ಬಂದಂತಾಯಿತು ಮತ್ತು ತನ್ನ ಪ್ರೇಮಿಯ ಕುರಿತು ಯಾವುದೇ ಪುರುಷರಿಗೆ ಉಂಟಾಗುವಂತಹ ಅವಳನ್ನ ಮುಟ್ಟಬೇಕು, ಅವಳಿಗೆ ರಕ್ಷಣೆ ನೀಡಬೇಕು, ಅವಳನ್ನ ಹತ್ತಿರದಲ್ಲೇ ಇಟ್ಟುಕೊಳ್ಳಬೇಕು ಎಂಬ ದಮನ ಮಾಡಿದ ಇಚ್ಛೆಯೊಂದು ನನ್ನಲ್ಲಿ ಪ್ರಬಲವಾಯಿತು ಅಂತ ಹೇಳ್ತಾರೆ. ಆಗ ಅವಳ ಕಣ್ಣಿನಲ್ಲಿರ್ತಕ್ಕಂತಹ ಪ್ರೀತಿಗೆ ಇವರು ಮನಸೋತು ತನ್ನೊಳಗೆ ಇರ್ತಕ್ಕಂಥ ಸಮಸ್ತ ಒಳ್ಳೆಯತನವನ್ನ ಒಂದುಗೂಡಿಸಿಕೊಂಡು ತನ್ನ ಪ್ರೇಮಿಯ ಕುರಿತು ಯಾವುದೇ ಪುರುಷನಿಗೆ ಉಂಟಾಗ್ತಕ್ಕಂಥ ಭಾವನೆಗಳು ಇವರಲ್ಲಿ ಉಂಟಾಗ್ತಾವ. ಅವಳನ್ನ ಮುಟ್ಟಬೇಕು, ಅವಳಿಗೆ ರಕ್ಷಣೆಯನ್ನ ಕೊಡ್ಬೇಕು, ಅವಳನ್ನ ಹತ್ತಿರದಲ್ಲೇ ಇಟ್ಕೊಳ್ಬೇಕು ಅಂತಕ್ಕಂಥ ಅಪಾರವಾಗಿರ್ತಕ್ಕಂಥ ಅಥವಾ ಉತ್ಕಟವಾಗಿರ್ತಕ್ಕಂಥ ಇಚ್ಛೆಯೊಂದು ಅವರಲ್ಲಿ ಪ್ರಬಲ ಆಗ್ಲಿಕ್ಕೆ ಶುರು ಮಾಡ್ತದ. ನನಗೆ ಏನನ್ನೋ ಮಾತನಾಡುವ ಮನಸ್ಸಿರ್ಲಿಲ್ಲ, ಆದ್ರೆ ಅವಳನ್ನು ಕೋಮಲವಾಗಿ ಆದ್ರೆ ದೃಢವಾಗಿ ನಾನು ತಬ್ಬಿಕೊಂಡು ಅವಳ ಮುಖದ ಮೇಲೆ ಕೂದಲುಗಳ ಮೇಲೆ ಎಷ್ಟೋ ಸಲ ಚುಂಬಿಸಿದೆ. ಅವರಿಗೆ ಆಗ ಮಾತನಾಡುವ ಇಚ್ಛೆ ಇರಲಿಲ್ಲ. ಅವಳನ್ನ ಕೋಮಲವಾಗಿ ದೃಢವಾಗಿ ತಬ್ಬಿಕೊಂಡು ಅವಳ ಮುಖದ ಮೇಲೆ ಕೂದಲಿನ ಮೇಲೆ ಎಷ್ಟೋ ಸಲ ಚುಂಬಿಸ್ತಾರ. ಆ ನನ್ನ ಆಲಿಂಗನದಲ್ಲಿ ಯಾವುದೇ ಕಾಮ ವಿಕಾರ ಇರಲಿಲ್ಲ. ಇವರ ಆಲಿಂಗನದಲ್ಲಿ ಯಾವುದೇ ರೀತಿಯ ಕಾಮದ ಛಾಯೆ ಅಲ್ಲಿ ಇರಲಿಲ್ಲ. ಆದ್ರೆ ನನ್ನ ಕನಸಿನ ಕನ್ಯೆಯ ಸಾಮೀಪ್ಯ ಹೊಂದುವ ಚಿರ ಸಂಚಿತ ಅಭಿಲಾಷ ಮಾತ್ರ ಅವಶ್ಯವಾಗಿ ಇತ್ತು. ನನ್ನ ಕನಸಿನ ಕನ್ಯೆಯ ಸಾಮೀಪ್ಯವನ್ನ ಪಡೆಯಬೇಕು ಅಂತಕ್ಕಂಥ ಒಂದು ಅಭಿಲಾಷ ಮಾತ್ರ ಅಲ್ಲಿ ನಿಶ್ಚಿತವಾಗಿ ಇತ್ತು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಅವಳನ್ನ ಇನ್ನೂ ತಿಳಿದುಕೊಳ್ಳುವ ಇಚ್ಛೆ ಆಯಿತು ಮತ್ತು ಸಾಧ್ಯವಾದ್ರೆ ಅವಳ ಸಂತೋಷವನ್ನ ಎಷ್ಟೋ ಪಟ್ಟು ಹೆಚ್ಚಿಸುವ ಬಯಕೆ ನನ್ನಲ್ಲಿ ಉಂಟಾಯಿತು ಅಂತ ಹೇಳ್ತಾರೆ. ಅವಳನ್ನ ಇನ್ನೂ ಹತ್ತಿರ ಪಡಿಬೇಕು, ಅವಳ ಸಂತೋಷವನ್ನ ಇನ್ನೂ ಎಷ್ಟೋ ಪಟ್ಟು ಹೆಚ್ಚು ಮಾಡ್ಬೇಕು ಅಂತಕ್ಕಂಥ ಬಯಕೆ ಉಂಟಾಗ್ತದ. ಅವಳು ಕೂಡ ನನ್ನ ಚುಂಬನಗಳ ಯಥೋಚಿತ ಉತ್ತರವನ್ನ ನೀಡಿದಳು. ನನ್ನ ಈ ವರ್ತನೆಯ ಕುರಿತು ಅವಳಿಗೆ ಎಳ್ಳಷ್ಟು ಆಶ್ಚರ್ಯವಾಗ್ಲಿಲ್ಲ. ಅವರ ಈ ವರ್ತನೆಯನ್ನ ನೋಡಿ ಅವಳಿಗೆ ಎಳ್ಳಷ್ಟು ಆಶ್ಚರ್ಯ ಆಗೋದಿಲ್ಲ. ಅವಳ ಕಣ್ಣುಗಳಲ್ಲಿ ಕಂಬನಿ ಹರಿಯಿತು. ಅವಳಿಗೆ ಆನಂದ ಬಾಷ್ಪ, ಅವನ ವರ್ತನೆಯನ್ನ ನೋಡಿ ಅವಳಿಗೆ ಆನಂದ ಬಾಷ್ಪ, ಕಣ್ಣುಗಳಲ್ಲಿ ಕಂಬನಿ ಬರ್ತದ. ಅವುಗಳನ್ನ ನನ್ನ ಚುಂಬನದಲ್ಲಿ ಒಂದಾಗಿಸಿಕೊಂಡೆ. ಆಮೇಲೆ ಅವಳು ತನ್ನ ಮುಖವನ್ನು ಮುಚ್ಚಿಕೊಂಡಳು. ನಾವು ವಿಹಾರ ಕೈಕೊಂಡೆವು. ಇಷ್ಟೆಲ್ಲ ಆದಮೇಲೆ ಅವರಿಬ್ಬರು ಕೂಡಿ ವಿಹಾರಕ್ಕೆ ಹೋಗ್ತಾರೆ. ನನ್ನ ಬಾಹುಗಳಲ್ಲಿ ಅವಳ ಸೊಂಟವನ್ನು ಬಳಸಿದೆ ಮತ್ತು ನಾವಿಬ್ಬರು ಅವಳ ಮನೆಯತ್ತ ನಡೆದೆವು. ಅವರಿಬ್ಬರು ಅವಳ ಮನೆಯತ್ತ ನಡೀತಾರೆ. ನಾವಲ್ಲಿ ತಲುಪಿದಾಗ ಅವಳನ್ನು ನಾನು ವಿಶ್ರಾಮ ಕೋಣೆಯಲ್ಲಿಟ್ಟು ಪಿಯಾನೋವರೆಗೆ ತೆಗೆದುಕೊಂಡು ಹೋದೆ. ಅವಳನ್ನ ಹಾಗೆ ಅವಳ ಮನೆ ಕಡೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ತಲುಪಿದಾಗ ವಿಶ್ರಾಮ ಕೋಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪಿಯಾನೋದ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಹೇ ಪ್ರಿಯೆ, ನನಗಾಗಿ ಅದನ್ನು ನುಡಿಸು. ಈಗ ನನಗೆ ಸಂಗೀತದಲ್ಲಿ ತನ್ಮಯನಾಗುವ ಇಚ್ಛೆ ಆಗಿದೆ. ಈಗ ನೀನು ಪಿಯಾನೋವನ್ನ ನನಗಾಗಿ ನೀನು ನುಡಿಸ್ಬೇಕು. ಈ ಸಂಗೀತದಲ್ಲಿ ತನ್ಮಯನಾಗ್ತಕ್ಕಂಥ ಇಚ್ಛೆ ನನಗೆ ಉಂಟಾಗದ ಅಂತ ಹೇಳ್ತಾನೆ. ನಾನು ಕುರ್ಚಿಯನ್ನ ಎಳೆದುಕೊಂಡು ಅವಳ ಹತ್ತಿರ ಕುಳಿತುಕೊಂಡೆ. ಅವಳು ಪಿಯಾನೋ ನುಡಿಸಿದಳು. ಏನು ನುಡಿಸಿದಳು ಎಂಬುದು ನನಗೆ ನೆನಪಿಲ್ಲ. ಅದೊಂದು ಖುಷಿಯ ಗೀತೆ ಆಗಿತ್ತೆಂಬುದು ಮಾತ್ರ ನನಗೆ ನೆನಪಿದೆ. ಅವಳು ಏನ್ ನುಡಿಸಿದ್ಲೋ ಗೊತ್ತಿಲ್ಲ, ಆದ್ರೆ ಅದೊಂದು ಖುಷಿಯನ್ನ
ಉಂಟು ಮಾಡ್ತಕ್ಕಂಥ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಗೀತೆ ಆಗಿತ್ತು ಅಂತ ಮಾತ್ರ ನೆನಪಿದೆ. ನಾನು ಕುರ್ಚಿಗೆ ಬೆನ್ನು ತಾಗಿಸಿ ಕುಳಿತು ಆನಂದದಲ್ಲಿ ಮುಳುಗಿ ಕಣ್ಣು ಮುಚ್ಚಿಕೊಂಡೆ. ಕೆಲವೊಂದು ಕ್ಷಣಗಳವರೆಗೆ ಎಂಥ ಆಳವಾದ ಶಾಂತಿಯನ್ನು ಅನುಭವಿಸಿದೆನೆಂದರೆ ಆ ನಂತರದ ಯಾವುದೇ ಭಾವವು ಅಪ್ಪಟ ಅರ್ಥಹೀನ ಮತ್ತು ಶೂನ್ಯ ಎನಿಸಿತು. ನೋಡ್ರಿ, ಅವರು ಆನಂದದಲ್ಲಿ ಮುಳುಗಿ ಕಣ್ಣು ಮುಚ್ಕೊಳ್ತಾರೆ. ಕೆಲವು ಕ್ಷಣಗಳವರೆಗೆ ಅವ್ರಿಗೆ ಎಂಥ ಶಾಂತಿಯ ಅನುಭವ ಆಗ್ತದೆ ಅಂತಂದ್ರೆ ಆ ನಂತರದ ಯಾವುದೇ ಭಾವವು ಅವ್ರಿಗೆ ಅಪ್ಪಟ ಅರ್ಥಹೀನ ಮತ್ತು ಶೂನ್ಯ ಅನಿಸುವಂತ ಒಂದು ಶಾಂತಿ ಅವ್ರಿಗೆ ದೊರೆತಿತ್ತು. ನಾವೆಷ್ಟು ಸಮಯದವರೆಗೆ ಮಾತನಾಡುತ್ತಿದ್ದೆವು ಎಂಬುದು ನನಗೆ ಗೊತ್ತಿಲ್ಲ. ಚಾರ್ಲ್ಸ್ ನಿಧನದ ನಂತರ ನನಗುಂಟಾದ ದುಃಖದ ಕುರಿತು, ಆಚಾರ್ಯನು ನನ್ನ ಹತ್ತಿರ ಹೇಗೆ ಬಂದನೋ, ನಿನ್ನೆ ಸಂಜೆಯ ಮುಂಚಿನ ಅನುಭವ ಮತ್ತು ನಿನ್ನೆ ಆಚಾರ್ಯನ ಸಹಾಯದಿಂದ ಅವಳನ್ನು ಭೇಟಿಯಾಗುವವರೆಗೆ ಅವಳಿಗೆ ಹೇಳಿದೆನು. ಈ ಅವರ ಮಾತಿನಲ್ಲಿ ಅವರು ಇಲ್ಲಿ ಹೇಗೆ ಬಂದ್ರು, ಸೂಕ್ಷ್ಮ ಶರೀರದಲ್ಲಿ ಯಾವ ರೀತಿ ಬಂದ್ರು, ಆಚಾರ್ಯರ ಸಹಾಯ ಯಾವ ರೀತಿ ಅವ್ರಿಗೆ ಸಿಕ್ತು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ಹಂಚಿಕೊಳ್ತಾರೆ. ಚೈತನ್ಯದ ಬೇರೆ ಬೇರೆ ಸ್ತರಗಳಲ್ಲಿ ಅವರಿಬ್ರು ಇರುವ ಕಾರಣದಿಂದಾಗಿ ಒಂದಾಗಿ ಇರುವುದಂತೂ ಸಾಧ್ಯವಿಲ್ಲ. ಆದ್ರೆ ಎಂದಾದರೊಂದು ದಿನ ಜೊತೆಯಾಗಿ ಜೀವನವನ್ನ ಸಾಗಿಸೋಣ. ಅವರಿಬ್ಬರು ಚೈತನ್ಯದ ಬೇರೆ ಬೇರೆ ಸ್ತರಗಳಲ್ಲಿ ಇರುವುದರಿಂದ ಅವಳು ಸ್ಥಾಯಿ ಸೂಕ್ಷ್ಮ ಲೋಕದ ನಿವಾಸಿಯಾಗಿರ್ತಾಳೆ. ಇವರು ಟೆಂಪರರಿ ಆಗಿ ಸೂಕ್ಷ್ಮ ಶರೀರ ಧರಿಸ್ಕೊಂಡು ಬಂದಿರ್ತಕ್ಕಂಥವರಾಗಿರ್ತಾರೆ. ಹೀಗಾಗಿ ಚೈತನ್ಯದ ಬೇರೆ ಬೇರೆ ಸ್ತರಗಳಲ್ಲಿ ಇರೋದ್ರಿಂದ ಅವರಿಬ್ಬರು ಒಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಂದಾದರೂ ಒಂದು ದಿನ ಮುಂದೆ ಜೊತೆಯಾಗಿ ಜೀವನ ಸಾಗಿಸೋಣ ಅಂತಕ್ಕಂಥ ಮಾತನ್ನ ಆಡ್ತಾರೆ. ನಾವು ನಮ್ಮ ಪ್ರಗತಿ ಮತ್ತು ಸಂತೋಷಗಳಲ್ಲಿ ಅಡಚಣೆಯಾಗಿಲ್ಲ ಎಂಬುದನ್ನು ನಾವು ಸಿದ್ಧ ಮಾಡಿ ತೋರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಮ್ಮ ಪರಸ್ಪರ ಸಮ್ಮಾನ ಭಾವವು ಅಂದ್ರೆ ಅವಳು ನನ್ನೆಡೆಗೆ ಬರುವುದು ಸಾಧ್ಯವಿಲ್ಲ, ಆದ್ರೆ ನಾನು ಅವಳೆಡೆಗೆ ಯಾವಾಗ ಬೇಕಾದ್ರೂ ಬರಬಹುದಾದಂತಹ ಆವರಣವನ್ನು ಭೇದಿಸಲು ನನಗೆ ಸಹಾಯ ಮಾಡುವುದು ಎಂಬ ಅನುಭೂತಿಯನ್ನು ನಾವಿಬ್ಬರು ಹೊಂದಿದೆವು. ಡೆಫ್ನಿಯು ಇವರ ಬಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪೀಟರ್ ರೆಶ್ಲೋ ಅವರು ಸೂಕ್ಷ್ಮ ಶರೀರದಲ್ಲಿ ಅವಳ ಬಳಿ ಹೋಗಲು ಸಾಧ್ಯ ಇದೆ ಅಂತಕ್ಕಂಥ ಒಂದು ಸಂಗತಿಯನ್ನ ಮನಗಂಡು ಅವರು ಇಬ್ರು ಸಮಾಧಾನವನ್ನ ಪಟ್ಕೊಳ್ತಾರೆ. ಅವಳು ಆ ಕೊಳ್ಳದಲ್ಲಿರುವ ಜನರ ಕುರಿತು ನನಗೆ ಹೇಳಿದ್ರು. ಆ ಪ್ರದೇಶದಲ್ಲಿರ್ತಕ್ಕಂತಹ ಜನರ ಕುರಿತು, ಅವರ ಸ್ವಭಾವನ ಕುರಿತು ಅವಳು ಹೇಳ್ತಾಳೆ. ಬಹಳಷ್ಟು ಜನರು ಅವಳ ಮಿತ್ರರೇ ಆಗಿದ್ದರು. ಅವರನ್ನು ನನಗೂ ಪರಿಚಯಿಸ ಬಯಸಿದ್ದಳು. ಇಲ್ಲಿ ಯಾರ ಆಸಕ್ತಿ ಅಭಿರುಚಿಗಳು ಒಂದಾಗಿರುತ್ತವೆಯೋ ಅವರೆಲ್ಲರೂ ಇಲ್ಲಿ ಪರಸ್ಪರ ಭೇಟಿಯಾಗ್ತಾರೆ. ಅಲ್ಲಿಯೂ ಕೂಡ ತಮ್ಮ ತಮ್ಮ ಆಸಕ್ತಿಗೆ ಅನುಸಾರವಾಗಿ, ತಮ್ಮ ತಮ್ಮ ಅಭಿರುಚಿಗೆ ಅನುಸಾರವಾಗಿ ಗೆಳೆಯರು ಆಗ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಆದ್ರೆ ಈ ಸ್ತರದಲ್ಲಿ ಮದುವೆ ಅಂತಕ್ಕಂತಹ ಸಂಗತಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲರನ್ನೂ ಹೆಸರು ಹಿಡಿದು ಕರೀತಾರೆ, ಅಡ್ಡ ಹೆಸರನ್ನ ಇಲ್ಲಿ ಬಳಸುವುದಿಲ್ಲ. ಅವಳು ನನಗೆ ಕೆಲವೊಂದು ಹೆಸರುಗಳನ್ನ ಹೇಳಿದಳು. ಒಬ್ಬ ಹುಡುಗಿಯು ಯಾವಾಗಲೂ ಮುಗುಳ್ನಗುತ್ತಾ ಇರುತ್ತಿದ್ದಳು. ಅವಳ ಹೆಸರು ಸನ್ ಬೀಮ್. ಮತ್ತೊಬ್ಬ ಹುಡುಗಿಯು ಯಾವಾಗ್ಲೂ ನೀಲಿ ಬಣ್ಣದ ವಸ್ತುವನ್ನ ಧರಿಸ್ತಾ ಇದ್ಲಂತೆ. ಅವಳಿಗೆಲ್ಲರೂ ಬ್ಲೂ ಬೆಲ್ ಅಂತ ಹೇಳಿ ಕರೀತಾ ಇದ್ರು. ಒಬ್ಬಾತನು ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಲೇ ಇರ್ತಾನಂತೆ. ಅವನಿಗೆ ಡಾಕ್ಟರ್ ಅಂತ ಹೇಳಿ ಕರೀತಾ ಇದ್ರು. ನಾನು ಅವಳ ಮಿತ್ರರನ್ನು ಅವಶ್ಯವಾಗಿ ಭೇಟಿಯಾಗುವೆ, ಆದ್ರೆ ನಿಜವಾಗಿಯೂ ಇರದಿರುವಂತಹ ಅವರು ತನ್ನೊಂದಿಗೆ ಹೇಗೆ ಭೇಟಿಯಾಗಬಲ್ಲರು ಎಂದು ನಾನು ಕೇಳಿದೆನು. ಅವರನ್ನ ಭೇಟಿಯಾಗಲು ಇಚ್ಛೆ ನನಗಿದೆ, ಆದ್ರೆ ನಿಜವಾಗಿ ಅವ್ರು ಯಾರು ಇಲ್ಲ, ಅವರನ್ನ ಹೇಗೆ ನಾನು ಭೇಟಿಯಾಗ್ಲಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಳು, ಇಲ್ಲಿ ಎಲ್ಲರ ವಿಶೇಷತೆಗಳೇ ಕಾಣಿಸುತ್ತವೆ ಎಂಬುದನ್ನು ನೀನು ನೋಡುವೆ. ಭೌತಿಕ ಜಗತ್ತಿನಲ್ಲಿ ನಾವು ನೋಡುವಂತೆ ಇಲ್ಲಿಯೂ ಕೂಡ ಸಣ್ಣ ಪುಟ್ಟ ಈರ್ಷೆ, ಹೊಟ್ಟೆ ಕಿಚ್ಚು ಮುಂತಾದವು ಇರುತ್ತವೆ. ಭೌತಿಕ ಜಗತ್ತಿನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ಸಣ್ಣ ಪುಟ್ಟ ಈರ್ಷೆಗಳಿರ್ತಾವು, ಹೊಟ್ಟೆ ಕಿಚ್ಚು ಮುಂತಾದವು ಇರ್ತದ. ಪ್ರತಿಯೊಬ್ಬರು ಇತರರ ಹತ್ತಿರ ಇರುವಂತಹ ಯಾವುದೇ ವಸ್ತುವನ್ನು ಹೊಂದಬಲ್ಲರು, ಏಕೆಂದ್ರೆ ಕೇವಲ ಅದರ ರೂಪವನ್ನಷ್ಟೇ ನಾವು ಮನಸ್ಸಿನಲ್ಲಿ ಧಾರಣ ಮಾಡಿದರೆ ಸಾಕು. ಆ ಹಂತದವರೆಗೆ ತಲುಪಲು ಏನು ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರತಿಯೊಬ್ಬರು ಮತ್ತೊಬ್ಬರ ಬಳಿ ಇರ್ತಕ್ಕಂತಹ ವಸ್ತುಗಳನ್ನ ತಮ್ಮ ಬಳಿ ಪಡೆದುಕೊಳ್ಬಹುದು. ಕೇವಲ ಕಲ್ಪನೆ ಮಾಡ್ಕೊಂಡ್ರೆ ಸಾಕು, ಆಲೋಚನೆ ಮಾಡಿದ್ರೆ ಸಾಕು, ಆ ವಸ್ತುಗಳು ಅವ್ರ ಬಳಿ ಬರ್ತಾ ಇರ್ತವೆ. ಸ್ವಯಂ ಜನರೇ ಹಾಗೆ ಆಗ್ತಾರೆ. ಅವರು ಹೇಗೆ ಇದ್ದಾರೆ ಎಂಬುದನ್ನು ಬಹುಬೇಗನೆ ನೀನು ತಿಳಿದುಕೊಳ್ತೀಯ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಅತ್ಯಂತ ದುಷ್ಟಾತಿ ದುಷ್ಟ ಮನುಷ್ಯನು ಏನಾದ್ರೂ ಸ್ವಲ್ಪ ಒಳ್ಳೆಯ ಗುಣವಿರುತ್ತದೆ, ಮತ್ತು ಒಳ್ಳೆಯವರಲ್ಲಿಯೂ ಕೂಡ ಒಳ್ಳೆಯವರಾದಂಥವರಲ್ಲಿಯೂ ಏನಾದ್ರೂ ಒಂದು ಕೆಟ್ಟ ಗುಣ ಇರ್ತದ. ಸಾಮಾನ್ಯವಾಗಿ ಭೂಮಿಯ ಮೇಲೆ ಇರುವ ಹಾಗೆ ಅತ್ಯಂತ ದುಷ್ಟರಾಗಿರ್ತಕ್ಕಂತಹ ಜನರಲ್ಲಿಯೂ ಕೂಡ ಒಂದೊಂದು ಒಳ್ಳೆಯ ಗುಣಗಳು ಇರೋ ಹಾಗೆ ಅತ್ಯಂತ ಒಳ್ಳೆಯವರಾದವರಲ್ಲಿಯೂ ಕೂಡ ಕೆಲವೊಂದು ಕೆಟ್ಟ ಗುಣಗಳು ಇರ್ತಾವೆ ಅಂತಕ್ಕಂಥ ಒಂದು ಹಳೆಯ ನಾಣ್ಣುಡಿ ಇದೆ. ಇದು ಸತ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ಈ ಸಂಭಾಷಣೆಯಲ್ಲಿ ಸಮಯ ಎಷ್ಟು ಕಳೆಯಿತು ಎಂಬುದರ ಕುರಿತು ನನಗೆ ಎಳ್ಳಷ್ಟೂ ಅಂದಾಜಿಲ್ಲ. ನನ್ನೊಳಗೆ ಏನೋ ಒಂದು ಅಲುಗಾಡುತ್ತಿದೆ ಎಂಬುದು ನೆನಪಿನಲ್ಲಿದೆ. ಈ ಎಲ್ಲ ಮಾತುಕತೆಗಳನ್ನ ಆಡುವಷ್ಟರಲ್ಲಿ ಸಮಯ ಎಷ್ಟಾಗಿದೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ತಮ್ಮೊಳಗೆ ಏನೋ ಒಂದು ಅಲುಗಾಡಿದಂತೆ ನೆನಪಿನಲ್ಲಿ ಬರ್ತದ. ನನ್ನ ಶರೀರವು ಅವಶ್ಯಕ ಪ್ರಮಾಣದ ನಿದ್ರೆಯನ್ನು ಪೂರೈಸಿದೆ ಎಂಬ ಒಂದು ಅರಿವು ನನಗಾಗತ್ತೆ. ನಾನು ಡೆಫ್ನಿಗೆ ವಿದಾಯ ಹೇಳುವಷ್ಟರಲ್ಲಿ ಕೋಣೆಯ ಗೋಡೆಗಳು ಮಂಜಿನಂತೆ ಕಾಣತೊಡಗಿದವು. ಶರೀರದಲ್ಲಿ ಅಲುಗಾಡಿದ ಅನುಭವ ಆಗ್ತದ. ಈಗ ತಮ್ಮ ನಿದ್ರೆಯ ಒಂದು ಸಮಯ ಮುಗಿಯಿತು, ತಾವು ಮರಳಿ ದೇಹದಲ್ಲಿ ಹೋಗಬೇಕು ಅಂತಕ್ಕಂಥ ಅರಿವು ಅವರಿಗೆ ಉಂಟಾಗ್ತದ. ಆಗ ತೀವ್ರವಾಗಿ ಡೆಫ್ನಿಗೆ ವಿದಾಯವನ್ನ ಹೇಳಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿನೇ ಕೋಣೆಗಳು ಅಲ್ಲಿ ಮಸುಕಾಗ್ಲಿಕ್ಕೆ, ಕೋಣೆಯ ಗೋಡೆಗಳು ಮಂಜಿನಂತೆ ಕಾಣ್ಲಿಕ್ಕೆ ತೊಡಗ್ತಾವು. ಆಮೇಲೆ ಅದೃಶ್ಯವಾದವು. ಮತ್ತೊಮ್ಮೆ ಗಾಳಿಯಲ್ಲಿ ತೇಲುತ್ತಿರುವ ಅನುಭೂತಿ ಆಯ್ತು. ಒಮ್ಮಿಂದೊಮ್ಮೆಲೆ ನಾನು ಕೊಲಂಬೋದಲ್ಲಿ ಮಲಗಿರುವ ನನ್ನ ಶರೀರದಲ್ಲಿ ಎಚ್ಚರಗೊಂಡೆ. ಹೆಚ್ಚಿನ ಪ್ರಯತ್ನವಿಲ್ಲದೇನೆ ಅಲ್ಲಿ ಎಲ್ಲ ಸಂಗತಿಗಳು ಜರುಗಿ ಬಿಡ್ತಾವೋ. ಒಮ್ಮಿಂದೊಮ್ಮೆಲೆ ಕೊಲಂಬೋದಲ್ಲಿ ಮಲಗಿರ್ತಕ್ಕಂಥ ಅವರ ಶರೀರದಲ್ಲಿ ಅವರು ಎಚ್ಚರಗೊಳ್ತಾರೆ. ಈ ಸಲ ಎಲ್ಲಿಯೂ ನಿಲ್ಲುವ ಅಗತ್ಯವೇ ಇರಲಿಲ್ಲ. ಕೋಣೆಯಲ್ಲಿಯೂ ಕೂಡ ನನ್ನನ್ನು ನಾನು ನೋಡಿಕೊಳ್ಳಲಿಲ್ಲ. ಎಲ್ಲಿಯೂ ಮೊದಲೆಲ್ಲ ಲಾನ್ ನಲ್ಲಿ ಬಂದು ನಿಲ್ತಾರೆ, ಆಮೇಲೆ ಕೋಣೆ ಬಾಗಿಲುಗಳನ್ನ ತೆರ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಈ ಸಲ ಅದೇನೂ ಆಗೋದಿಲ್ಲ. ಮಂಚದ ಮೇಲಿನ ನನ್ನ ಶರೀರವನ್ನು ಕೂಡ ನಾನು ನೋಡಲಿಲ್ಲ. ನಾನು ಸಂಪೂರ್ಣವಾಗಿ ಎಚ್ಚರಗೊಂಡು ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ ಎಂದು ನೋಡುತ್ತಿದ್ದೆ. 7 ಗಂಟೆ ಆಗಿತ್ತು. ಶರೀರದಲ್ಲಿ ಒಳಗೊಂಡು ಎಚ್ಚರಾಗಿ ಗಡಿಯಾರ ನೋಡಿದಾಗ ಸಮಯ 7 ಗಂಟೆ ಆಗಿತ್ತು. ಸೂರ್ಯನ ಬೆಳಕು ಕೋಣೆಯಲ್ಲಿ ಹರಡುತ್ತಿತ್ತು. ತಕ್ಷಣವೇ ನಾನು ಮಂಚದಿಂದ ಇಳಿದು ನನ್ನ ಟೇಬಲ್ಗೆ ಹೋಗಿ ಕುಳಿತು ರಾತ್ರಿಯ ಘಟನೆಗಳ ಕುರಿತು ಬರೀಲಿಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ಈಗ ನನ್ನ ಕೆಲಸ ಪೂರ್ಣಗೊಂಡಿದೆ. 10 ಗಂಟೆಯಾಗುತ್ತಲಿದೆ. ಸುಮಾರು 7 ಗಂಟೆಗೆ ಬರೀಲಿಕ್ಕೆ ಶುರು ಮಾಡಿದವರು 10 ಗಂಟೆಯಾಗಿದೆ. ಈಗ ಅವರ ಕೆಲಸ ಸಂಪೂರ್ಣ ಆಗಿದೆ. ನನಗೆ ಶೇವ್ ಮಾಡಿಕೊಳ್ಳಲು, ಸ್ನಾನ ಹಾಗೂ ಉಪಹಾರ ಮಾಡಲು ಅತ್ಯಂತ ಕ್ಲಿಷ್ಟವಾಗಿ ಸಮಯ ಉಳಿದಿದೆ. ಈ ಬೇರೆ ಕೆಲಸಗಳಿಗೆ ಕಡಿಮೆ ಸಮಯ ಉಳಿದಿದೆ ಅಂತ ಹೇಳ್ತಾರೆ. ಮೇಲಾಗಿ ಆಚಾರ್ಯನು ಬರುವವನಿದ್ದಾನೆ. ಸರಿಯಾಗಿ 11 ಗಂಟೆಗೆ ಆಚಾರ್ಯರು ಬರ್ತಾರೆ. ನಾನು ಬರೆದು ತೋರಿಸುವುದನ್ನು ನೋಡಿ ಅವನು ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನು ಹೇಳಲಾರೆ. ಅವನು ತನ್ನ ಶಿಷ್ಯನ ಪ್ರಗತಿಯ ಕುರಿತು ಸಂತೋಷ ಪಡುವನೋ ಅಥವಾ ಇದೆಲ್ಲವೂ ವ್ಯರ್ಥವಾದುದೆಂದು ಹೇಳುವನೋ ಅಂತ ಮನಸ್ಸಿನೊಳಗೆ ಅನ್ಕೋತಿರ್ತಾರೆ. ನಾನೊಬ್ಬನೇ ಯಾತ್ರೆ ಮಾಡಲಾರೆ ಅಥವಾ ಅದಕ್ಕಾಗಿ ನನಗಿನ್ನು ಬಹಳ ಕಲಿಯಬೇಕಾಗಿದೆ ಎಂದು ಮಾತ್ರ ಹೇಳಲಿಕ್ಕಿಲ್ಲ. ಯಾವುದೋ ಬೇಗನೆ ತಿಳಿಯೋದು, ಬಂದ ತಕ್ಷಣ ಗೊತ್ತಾಗ್ತದ ಅಂತ ಹೇಳಿ ಆ ವಿಚಾರದಲ್ಲಿಗೆ ಬಿಡ್ತಾರೆ. ಡೆಫ್ನಿಯ ಭಾವಚಿತ್ರ ಇನ್ನೂ ಅವರ ಮನಸ್ಸಿನಲ್ಲಿ ಸಜೀವವಾಗಿ, ಬಹಳಷ್ಟು ಸಜೀವವಾಗಿ ಇರ್ತದ. ಇಂಗ್ಲೆಂಡಿನಲ್ಲಿರುವಾಗ ಅವಳೊಂದಿಗೆ ಮದುವೆಯಾಗುವ ಅವಕಾಶವನ್ನು ಬಹುಶಃ ನಾನು ಕಳೆದುಕೊಂಡಿದ್ದೇನೋ. ಈ ಕುರಿತು ಏನೂ ಹೇಳಲಾರೆ. ಭೌತಿಕ ಜಗತ್ತಿನಲ್ಲಿ ಇಂಗ್ಲೆಂಡಿನಲ್ಲಿ ಇರುವಾಗ ಅವಳ ಜೊತೆಗೆ ಮದುವೆಯಾಗುವ ಅವಕಾಶ ಅವರಿಗೆ ಸಿಗೋದಿಲ್ಲ. ಆ ಕುರಿತು ನಾನು ಏನು ಹೇಳೋಂಗಿಲ್ಲ. ಆದ್ರೆ ನನಗೀಗ ಯಾವುದೇ ವಿಷಾದ ಇಲ್ಲ. ಕುರಿತು ಯಾವುದೇ ರೀತಿಯ ವಿಷಾದ ನನ್ನಲ್ಲಿಲ್ಲ. ನನ್ನೆದುರಿಗೆ ನಮ್ಮ ಭವಿಷ್ಯವಿದೆ. ಅದು ನಿಶ್ಚಿತವಾಗಿಯೂ ನಮ್ಮ ಹಿಂದಿನ ಜೀವನಕ್ಕಿಂತ ಹೆಚ್ಚು ಸುಂದರ ಮತ್ತು ಹೆಚ್ಚು ವಿಸ್ಮಯಕಾರಿ ಆಗಿರುವುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ಹೇಳ್ತಾರೆ. ಇಲ್ಲಿಗೆ ಪೀಟರ್ ರೆಶ್ಲೋ ಅವರ 2ನೆಯ ಸೂಕ್ಷ್ಮ ಶರೀರಯಾನ ಮತ್ತು ಸ್ವತಃ ತಾವು ಕೂಡ ಯಶಸ್ವಿಯಾಗಿ ಸೂಕ್ಷ್ಮ ಶರೀರಯಾನ ಮಾಡಿರ್ತಕ್ಕಂಥದ್ದು ಮುಗೀತದ. ಇಲ್ಲಿಗೆ 7ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ ಮಾಸ್ಟರ್ಸ್. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಸಮಯ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ,
ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಮನಸ್ಸು, ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ, ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತವೆ. ಅಲ್ಲಿಯ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದ ಕಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗಾಗಿ ತೆರೆದುಕೊಳ್ತಾ ಇದೆ. ಅವುಗಳನ್ನ ಗಮನಿಸಿ ಮಾಸ್ಟರ್ಸ್. ನಿಮಗೇನು ಕಾಣಿಸುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್.
ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಹ್ಮ್. ಹ್ಮ್. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸುತ್ತ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಹಾ ಮೇಡಮ್ ಹೇಳ್ರಿ. ಸಾಧ್ಯ ಬಾಳ ಚಂದ ನಡೆದದ. ಚಂದ ಇಷ್ಟ ಆಶ್ಚರ್ಯ ಆಗ್ತದ, ಇನ್ನೂ ಪ್ರಶ್ನೆ ಬರ್ತಾವ. ಹೌದೌದು ಮೇಡಮ್. ರೀ ಅದೇ ಒಟ್ಟ ಸುಂದರದ ಅಂತ ಗೊತ್ತಾಗ್ತದ ನೋಡ್ರಿ ಅಷ್ಟೇ. ಹೌದು ಹೌದು. ಮೇಲ್ಲೋಕದಲ್ಲಿನೂ ಎಲ್ಲರಿಗೂ ಸಿಗ್ತದ. ಇನ್ನು ಕೆಲವು ಬಹಳ ಕೆಟ್ಟ ಕೆಲಸ ಮಾಡಿರ್ತಾರಲ್ರಿ ಮೇಡಮ್ ಭೂಮಿ ಅದೇ ಅಂದ್ರೆ ಅದಕ್ಕಿಂತ ಮೊದಲು ಇನ್ನೊಂದ್ ಯಾವ್ದೋ ಹಂತ ಇರ್ತದೆ. ಪಶ್ಚಾತ್ತಾಪ ಲೋಕರೇ ಮೇಡಮ್. ಪಶ್ಚಾತ್ತಾಪ ಇದ್ರೊಳಗ ಅಲ್ಲಿ ಪಾಠ ಕಲಿನೇಬೇಕು. ಅಲ್ಲಿನೂ ಕೆಲವ್ರು ಪಾರಾಗಿ ಬರ್ತಿರ್ತಾರಂತ್ರಿ ಮೇಡಮ್. ಅಲ್ಲಿನೂ ಕಣ್ಣು ತಪ್ಪಿಸಿ ಪಾರಾಗಿ ಬರೋ ಚಾನ್ಸಸ್ ಇರ್ತಾವ ಅಂತ ಒಂದ್ ಕಡೆ ಹೇಳ್ತಾರ ಅವ್ರು. ಅಂದ್ ಮತ್ತ ಅದ್ ಹೆಂಗ ಆಗ್ತದ ಅಂತನೂ ಅನ್ಕೋತಾರ. ಅಲ್ಲಿನೂ ಮೋಸ ಮಾಡಿ ಬರೋ ಮಂದಿ ಇರ್ತಾರ ಕಾಣಿಸ್ತದ ಕೆಲವ್ರು. ಅಲ್ಲಿ ಕಲಿತಾದ್ಮೇಲೆ ಹೆಚ್ಚು ಬಹಳ ಮಂದಿ 1, 2ನೇ ಹಂತದೊಳಗೆ ಇರ್ತಾರಂತ್ರಿ ಮೇಡಮ್. ಸೂಕ್ಷ್ಮ ಲೋಕದ ಮೊದಲ ಲೋಕದೊಳಗಂತ ಭೂಮಿ ಮೇಲೆ ಹೆಂಗಿರ್ತಾರ ಹಂಗೆ ಇರ್ತಾರಂತ. ಹಂಗೆ ಜೀವನ ನಡ್ಸ್ಕೊತ ಇರ್ತಾರಂತ. ಆಮೇಲೆ 2ನೇದ್ರೊಳಗೂ ಹಂಗೆ ಇರ್ತಾರಂತ. ಅವ್ರ ಮ್ಯಾಲ ಹೋಗ್ಲಿಕ್ಕೆ ವಿಕಾಸ ಹೋಗ್ಲಿಕ್ಕೆ ಸಿದ್ಧನೇ ಇರೋದಿಲ್ಲ ಅಂತ. 200, 300 ಜನ್ಮ ಆದ್ಮೇಲೆ ಸ್ವಯಂ ಅವ್ರನ್ನ ತಳ್ತಾರಂತ್ರಿ ಮ್ಯಾಲ ಮನೋಲೋಕಕ್ಕೆ. ಮನೋಲೋಕಕ್ಕೆ ತಳ್ತಾರ. ಮುಂದ ಹಂಗೆ ದೇವಾತ್ಮಗಳು ಹಿಂಗೆ ಸ್ವಲ್ಪ ಇದು ಆಜ್ಞಾ ಚಕ್ರ ಮತ್ತು ಅನಾಥ ಚಕ್ರದಾಗ ಸ್ವಲ್ಪ ಹಿಂಗ್ ಜುಮ್ 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 ಅಂತ ಅನಿಸ್ತೈತಿ. ಆಯ್ತಲ್ರಿ. ಮತ್ತೆ ಯಾರು ಶೇರ್ ಮಾಡ್ಕೊಳ್ಳಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಹಲೋ ಹಲೋ. ಹಲೋ ಮೇಡಮ್. ಸರೋಜಿನಿ ಮೇಡಮ್ ಹೇಳ್ರಿ ಮೇಡಮ್. ನಮಸ್ಕಾರ. ಚೆನ್ನಾಗಿತ್ತು ಸ್ವಾಧ್ಯಾಯ, ತುಂಬಾ ಚೆನ್ನಾಗಿದೆ. ಧ್ಯಾನ ಚೆನ್ನಾಗಿದೆ. ಹೌದ್ರಿ ಮೇಡಮ್. ಬಹಳ ಇತ್ತು ನಿನ್ನೆ ಇವತ್ತು. ಹುಣ್ಣಿಮೆ ಅಲ್ಲ? ಹುಣ್ಣಿಮೆ ಅಲ್ರಿ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್, ಗಂಗಾ, ಯಾಕೋರಿನ ಹೊರಗ್ ಬಂದಂಗ ಕಾಣಿಸಲ್ಲ. ಇಲ್ಲ ಮೇಡಮ್, ನಾನು ಕೇಳಿಸ್ಕೊತಾ ಇದ್ದೀನಿ. ಕೇಳಿಸ್ಕೊತಾ ಇದ್ದೀರಿ? ಸ್ವಲ್ಪ ಮಾತಾಡ್ತಾ ಇದ್ದೆ, ಅದಕ್ಕೆ ಅಮ್ಮ ಇಲ್ಲಿ ಹೌದಾ? ಓಕೆ ಓಕೆ ಓಕೆ.
ಚೆನ್ನಾಗಿರ್ತೈತಿ. ನಾ ಮೊದ್ಲು ಕೇಳಿಸ್ಕೊಂಡಿದ್ದೀನಿಲ್ಲ ಅದ್ರಲ್ಲಿ. ಕೇಳಿಸ್ಕೊಂಡಿರಲ್ಲ ನೀವು? ಹೌದೌದು. ಹಾ ಹಾ. ಇವತ್ತು ಆದ್ರೆ ಬರ್ಲಿಲ್ಲ ನೀವು? ಬೆಳಿಗ್ಗೆ ಅದೇ ಇವತ್ತು ಮೇಡಮ್ ಬೆಳಿಗ್ಗೆ. ಮಧ್ಯಾಹ್ನ ಹೊತ್ತು ಏನಾಗತ್ತೆ, ಸ್ವಲ್ಪ ಮೊಮ್ಮಗಳು ನೋಡ್ಕೊಂಡ್ ಬಂದಿತ್ತವ್ರೆ, ಸ್ವಲ್ಪ ಹೊರಗೆ ಹೋಗಿದ್ರು. ಹೌದೌದು. ಹಂಗಾಗಿ ಬರಕ್ ಆಗ್ಲಿಲ್ಲ. ಕೇಳಿಸ್ಕೊಬೇಕಂದ್ರೂ ಅವ್ರು ಡಿಸ್ಟರ್ಬೆನ್ಸ್ ಮಾಡ್ಲತ್ತಿ. ಹೌದೌದು. ನಾಳೆ ಅದೇ ವಿಷಯನೇ ಬರ್ತದೆ. ಇವತ್ತು ತಗೊಂಡಿದ್ದೆ, ನಾಳೆ ಇದ್ರೊಳಗೆ ತಗೋತೀನಿ ನಮ್ಮ ಕ್ಲಾಸ್ನಾಗ. ಓಕೆ ಮೇಡಮ್, ನಾಳೆ ಕೇಳ್ತೀನಿ. ನಾಳೆ ಸಂಡೇ ಅವ್ರದ್ದು ಅಲ್ಲಿ ಇರಂಗಿಲ್ಲ ಮಧ್ಯಾಹ್ನದ್ದು. ನಮ್ದು Okay. ಕ್ಲಾಸ್ ಒಳಗೆ ಅದೇ ವಿಷಯ ಬರ್ತದ್ರಿ. ಓಕೆ ಮೇಡಮ್. ಓಕೆ Okay. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ. ಗಂಗಾ, ಏನಾದ್ರು ಶೇರಿಂಗ್ ಅದಮ್ಮ? ಇಲ್ಲಂತಂದ್ರೆ ಮುಗಿಸ್ಬಿಡೋಣ. ಬಿಡ್ರಿ ಮೇಡಮ್, ಅವ್ರಿನ್ನ ಡೀಪ್ ಧ್ಯಾನ. ಯಾಕೋ ಡೀಪ್ ಧ್ಯಾನದೋಗಿದ್ದಂಗೆ ಕಾಣಿಸ್ತಾರೆ. ಓಕೆ ಮೇಡಮ್, ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.